ರಾಜ್ಯದ ಈ 3 ಕ್ಷೇತ್ರಗಳಿಗೆ ಯಾವಾಗ ಚುನಾವಣೆಯ ದಿನಾಂಕ ಘೋಷಣೆ ಆಯಿತೋ ಆಗಿನಿಂದಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ 3 ಕ್ಷೇತ್ರಗಳು ಕಾರಣ ಆಗಿತ್ತು. ಅದರಲ್ಲಿ ಶಿಗ್ಗಾವಿ ಕೂಡ ಒಂದು. ಬಸವರಾಜ ಬೊಮ್ಮಾಯಿಯಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಿ ಜೋರಾಯಿತು. ಇಲ್ಲ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರವನ್ನ ಉಳಿಸಿಕೊಳ್ಳಬಹುದು ಅಂತ ಹೇಳಲಾಯಿತು. ಆ ನಂತರ ಕಾಂಗ್ರೆಸ್ ಪಾಳ್ಯದಿಂದ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇಬ್ಬರ ನಡುವೆ ಯಾರಿಗೆ ಏಲಕ್ಕಿ ಹಾರ ಹಾಕಬಹುದು ಮತದಾರ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಉಪಸಮರದಲ್ಲಿ ಏಲಕ್ಕಿ ಹಾರ ಯಾರ ಹೆಗಲಿಗೆ? ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್. ರಣರಂಗವಾಗಿದ್ದ ಹಾವೇರಿಯ ಶಿಗ್ಗಾವಿ ಕ್ಷೇತ್ರದಲ್ಲಿ ವಿಜಯಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೆ? ಭದ್ರಕೋಟೆಯನ್ನ ಉಳಿಸಿಕೊಳ್ತಾರಾ ಬೊಮ್ಮಾಯಿ ಅಥವಾ ಮತದಾರ ಪ್ರಭು ಕೈಗೆ ಜೈ ಅಂತಾನ ಅನ್ನುವ ಮಾತುಕತೆಯ ಜೊತೆ ಚರ್ಚೆ ಕೂಡ ನಡೆದಿದೆ. ಆ ಕುತೂಹಲಕ್ಕೆ ಇವತ್ತು ತೆರೆ ಬೀಳಲಿದೆ. ಬೊಮ್ಮಾಯಿಯಿಂದ ತೆರವಾದ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದ್ದು ತಮ್ಮ ಕ್ಷೇತ್ರವನ್ನ ಸುಭದ್ರಗೊಳಿಸಲು ಮಗನನ್ನೇ ಅಖಾಡಕ್ಕಿಳಿಸಿದ್ರು. ಮೊದಲ ಬಾರಿ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಎಲೆಕ್ಷನ್ಗೆ ಧುಮುಕಿದ್ರು. ಭರತ್ ಎದುರಾಳಿಯಾಗಿ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಸ್ಪರ್ಧಿಸಿದ್ದು ಇಬ್ಬರಲ್ಲಿ ಯಾರು ಗೆಲ್ತಾರೆ ಎಂಬ ಕ್ಯೂರಿಯಾಸಿಟಿ ಹೆಚ್ಚಿಸಿದೆ. ಶಿಗ್ಗಾವಿಯಲ್ಲಿ ಸಮೀಕ್ಷೆ ನಿಜವಾಗುತ್ತಾ? ಚುನಾವಣಾ ಸಮೀಕ್ಷೆ ಪ್ರಕಾರ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಹೆಚ್ಚು ಮತ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಭರತ್ ಬೊಮ್ಮಾಯಿಗೆ 47% ಮತ ಸಿಗುವ ಸಾಧ್ಯತೆ ಇದ್ದು ಯಾಸಿರ್ ಖಾನ್ ಪಠಾಣ್ಗೆ 41% ಮತ ಸಿಗಲಿದೆ ಹಾಗೂ ಇತರರಿಗೆ 12% ವೋಟ್ ಸಿಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಶಿಗ್ಗಾವಿ ಕ್ಷೇತ್ರದ ಜನ ಯಾರಿಗೆ ಮಣೆ ಹಾಕಿದ್ದಾರೆ, ಯಾರ ನಾಯಕತ್ವಕ್ಕೆ ಜೈ ಅಂತಾರೆ ಅಂತ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ 3 ಬೈ ಎಲೆಕ್ಷನ್ ಜೊತೆಗೆ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್. ಮಹಾರಾಷ್ಟ್ರದಲ್ಲಿ 288 ಕ್ಷೇತ್ರಗಳು. ಅಲ್ಲಿ ಅಭ್ಯರ್ಥಿಗಳಿಗೇನು ಕಡಿಮೆ ಇರಲಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಪ್ರಮುಖವಾಗಿ ಅಲ್ಲಿ ಮಹಾ ಅಘಾಡಿ ಹಾಗೂ ಮಹಾಯುತಿ ನಡುವೆ ಫೈಟ್ ಅಂತೂ ಇದ್ದೇ ಇದೆ. ಬಟ್ ಮಹಾರಾಷ್ಟ್ರ ಈ ಬಾರಿಯ ಚುನಾವಣಾ ಫಲಿತಾಂಶದ ಮೋಸ್ಟ್ ಕಾಂಪ್ಲೆಕ್ಸ್ ಅಂತ ಹೇಳಿ ಪರಿಗಣಿಸ್ತಿರೋದು. ಯಾಕಂತಂದ್ರೆ 2 ಪಕ್ಷಗಳು ಎರಡೆರಡಾಗಿ ಸ್ಪ್ಲಿಟ್ ಆಗಿದೆ. ಒಟ್ಟು 6 ಪಕ್ಷಗಳು ನೇರ ಹಣಾಹಣಿ. ಅದ್ರ ಜೊತೆಯಲ್ಲಿ ಇನ್ನು 9 ಪಕ್ಷಗಳು ನೇರವಾಗಿ ಫೈಟ್ ನಲ್ಲಿ ಇರೋ ಕಾರಣಕ್ಕೆ ಎಕ್ಸಿಟ್ ಪೋಲ್ಗಳಿಗೂ ಕೂಡ ಸಾಕಷ್ಟು ಕಷ್ಟ ಅನಿಸಿದೆ. ಈ ಬಾರಿಯ ಗ್ರೌಂಡ್ ಅನ್ನ ಹಾಗೆ ಮತದಾರರ ಪಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಮಹಾರಾಷ್ಟ್ರದ ಅಪ್ಡೇಟ್, ಅತ್ಯಂತ ನಿಖರವಾದ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನಿಮಗೆ ಲಭ್ಯವಾಗ್ತಾ ಹೋಗುತ್ತೆ. ನಾಗೇಂದ್ರ ಬಾಬು ಹೇಳ್ತಾ ಇದ್ದ ಹಾಗೆ ಇಲ್ಲಿ ಮಹಾಯುತಿನ ಅಥವಾ ಮಹಾವಿಕಾಸ್ ಅಘಾಡಿನ ನೇರವಾಗಿ ಫೈಟ್ ಇರೋದು ಈ 2 ಮೈತ್ರಿಕೂಟಗಳ ನಡುವೆ. ಮಹಾಯುತಿ ಇನ್ ಸಿಂಪಲ್ ಆಗಿ ನೀವು ನೋಡೋದಾದ್ರೆ ಬಿಜೆಪಿ ನೇತೃತ್ವ, ಮಹಾವಿಕಾಸ್ ಅಘಾಡಿ ನೀವು ನೋಡೋದಾದ್ರೆ ಕಾಂಗ್ರೆಸ್ನ ನೇತೃತ್ವ. ಹೀಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಹೀಗಾಗಿ ಜಿದ್ದಾಜಿದ್ದಿನ ಪೈಪೋಟಿ ಇದ್ದೇ ಇದೆ ಮಹಾರಾಷ್ಟ್ರದಲ್ಲೂ ಕೂಡ. ಇನ್ನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಇವತ್ತು ಹೊರ ಬೀಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕೂಡ ಶುರುವಾಗುತ್ತೆ. NDA ಬಣ ಗೆಲ್ಲುತ್ತಾ ಅಥವಾ ಇಂಡಿ ಒಕ್ಕೂಟ ಗೆಲ್ಲುತ್ತಾ ಅನ್ನುವ ಉತ್ತರ ಮಧ್ಯಾಹ್ನದೊಳಗೆ ಸಿಕ್ಬಿಡುತ್ತೆ. ಮರಾಠ ನಾಡಿನ ಗದ್ದುಗೆಯ ಜನಾದೇಶ ಯಾರ ಪರ? ಮಹಾಯುತಿಗೆ ಚುಕ್ಕಾಣಿನ, ಮಹಾವಿಕಾಸ್ ಅಘಾಡಿಗ? ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಆಡಳಿತ ಮುಂದುವರಿಕೆ ಮಾಡುತ್ತಾ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಅಧಿಕಾರವನ್ನ ಹಿಡಿಯುತ್ತಾ ಅನ್ನುವ ಚರ್ಚೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ನವೆಂಬರ್ 20ರಂದು ಮಹಾರಾಷ್ಟ್ರದ 288 ಕ್ಷೇತ್ರಗಳ ಮತದಾನ ನಡೆದಿದ್ದು ಇವತ್ತು ಸಂಜೆಯೊಳಗಾಗಿ ಮತ ಎಣಿಕೆಯಾಗಿ ಫಲಿತಾಂಶ ಪ್ರಕಟವಾಗಲಿದೆ.
ಬಿಜೆಪಿ ನೇತೃತ್ವದ ಮಹಾಯುತಿಯಲ್ಲಿ ಬಿಜೆಪಿ ಹೊರತಾಗಿ ಹಾಲಿ ಸಿಎಂ ಏಕನಾಥ್ ಶಿಂದೆಯ ಶಿವಸೇನಾ ಬಣ, ಅಜಿತ್ ಪವಾರ್ ನೇತೃತ್ವದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಪ್ರಮುಖ ಪಕ್ಷಗಳಿದೆ. ಇದಲ್ಲದೆ ಇನ್ನೂ ಕೆಲವು ಸಣ್ಣ ಪಕ್ಷಗಳು, ಸ್ವತಂತ್ರ ಅಭ್ಯರ್ಥಿಗಳು ಇದ್ದಾರೆ. ಇನ್ನು ವಿಪಕ್ಷ ಸ್ಥಾನದಲ್ಲಿರುವ ಮಹಾ ವಿಕಾಸ್ ಅಗಾಡಿಯಲ್ಲಿ ಕಾಂಗ್ರೆಸ್ ಹೊರತಾಗಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ, ಎನ್ಸಿಪಿಯ ಶರದ್ ಪವಾರ್ ಬಣಗಳಿದೆ. ಮಹಾರಾಷ್ಟ್ರದಲ್ಲಿ 228 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಬಿಜೆಪಿ 149 ಸ್ಥಾನಗಳಲ್ಲಿ, ಶಿವಸೇನಾ 81ರಲ್ಲಿ, ಎನ್ಸಿಪಿ 59ರಲ್ಲಿ ಸ್ಪರ್ಧಿಸಿದೆ. ಕಾಂಗ್ರೆಸ್ ಪಕ್ಷ 101, ಠಾಕ್ರೆಯ ಶಿವಸೇನಾ ಬಣ 95, ಶರದ್ ಪವಾರ್ ಅವರ ಎನ್ಸಿಪಿ 86 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇದೇ ವೇಳೆ ಬಿಎಸ್ಪಿ 237 ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇನ್ನುಳಿದಂತೆ ಪಕ್ಷೇತರ ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಟ್ಟು 4136 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಪೈಕಿ 2086 ಸ್ವತಂತ್ರ ಅಭ್ಯರ್ಥಿಗಳು, 9.7 ಕೋಟಿ ಅರ್ಹ ಮತದಾರರು ಇದ್ದು, ಈ ಪೈಕಿ 6101 ತೃತೀಯ ಲಿಂಗಿಗಳು, 6,41,000 ಅಂಗವೈಕಲ್ಯ ಇರುವಂತಹ ಮತದಾರರು ತೀರ್ಪು ಅಂತ ಇವತ್ತು ಪ್ರಕಟವಾಗಲಿದೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 66.05% ಮತದಾನವಾಗಿದ್ದು, ಇದು 2019ಕ್ಕೆ ಹೋಲಿಸಿದ್ರೆ 4.5% ಹೆಚ್ಚು. ಮತದಾನ ಪ್ರಮಾಣ ಹೆಚ್ಚಾಗಿರುವುದು ಆಡಳಿತಾರೂಢ ಮಹಾಯುತಿ ಮತ್ತು ವಿರೋಧ ಪಕ್ಷದ ಮಹಾವಿಕಾಸ್ ಅಗಾಡಿ ನಾಯಕರಲ್ಲಿ ಗೆಲುವಿಗೆ ಸಂಬಂಧಿಸಿದ ಆಶಾವಾದವನ್ನ ಹೆಚ್ಚಿಸಿದೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ನಡೆಯಲಿದ್ದು, ಅಂಚೆ ಮತ ಎಣಿಕೆ ಬಳಿಕ ಇವಿಎಂಗಳ ಮತ ಎಣಿಕೆ ಶುರುವಾಗುತ್ತದೆ. ಮಧ್ಯಾಹ್ನದ ವೇಳೆಗೆ ಯಾರು ಅಧಿಕಾರಕ್ಕೆ ಏರಲಿದ್ದಾರೆ ಅನ್ನೋದು ದೃಢವಾಗಲಿದೆ. ಮಹಾಯುತಿನ, ಮಹಾವಿಕಾಸ್ ಅಗಾಡಿನ? ಪಿ-ಮಾರ್ಕ್ ಸಮೀಕ್ಷೆಯಲ್ಲಿ ಮಹಾಯುತಿಗೆ ಬಹುಮತ. ಮಹಾರಾಷ್ಟ್ರ ಚುನಾವಣೆಯಲ್ಲಿ 9 ಪಕ್ಷಗಳ ಜಿದ್ದಾಜಿದ್ದಿನ ಹೋರಾಟ ನಡೆದಿದೆ. ಎರಡೆರಡು ಪಕ್ಷಗಳ ಇಬ್ಬಾಗದಿಂದ ಮತದಾರರ ಮನಸ್ಸು ಹರಿಯುವುದು ಕಷ್ಟವಾಗಿದೆ. 3 ಪಕ್ಷಗಳ ಮೈತ್ರಿಕೂಟ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು, ಮಹಾಯುತಿಗೆ ಮರಾಠ ಜನರು ಜೈ ಅಂದಿದ್ದಾರೆ ಎಂದು ಪಿ-ಮಾರ್ಕ್ ಸಮೀಕ್ಷೆ ಹೇಳಿದೆ. ಪಿ-ಮಾರ್ಕ್ನ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಮಹಾಯುತಿಗೆ ಬಹುಮತ ಸಾಧ್ಯತೆ. 42% ವೋಟ್ ಶೇರ್ನೊಂದಿಗೆ 137ರಿಂದ 157 ಸ್ಥಾನವನ್ನ ಬಿಜೆಪಿ ಕೂಟ ಪಡೆಯಲಿದೆ.